ರಾಜ್ಯದಲ್ಲಿ ಸಂಕ್ರಾಂತಿ, ರಾಜಕೀಯದಲ್ಲಿ ಸಂಕ್ರಾಂತಿ. ಕಮಲ ಕಾಂಗ್ರೆಸ್ಗೆ ಆಪರೇಷನ್ ಭೀತಿ. ಮುಂಬೈಯಲ್ಲಿ ಕೈ, ಗುರುಗ್ರಾಮದಲ್ಲಿ ಬಿಜೆಪಿ ಶಾಸಕರು ಠಿಕಾಣೆ. ಸರ್ಕಾರಕ್ಕೆ ನೀಡಿದ ಬೆಂಬಲ ವಾಪಸ್. ಮಾಜಿ ಅರಣ್ಯ ಸಚಿವ ಆರ್ ಶಂಕರ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸರ್ಕಾರಕ್ಕೆ ಕೆಪಿಜೆಪಿ ಶಾಸಕ ಕೈ ಕೊಟ್ಟಿದ್ದಾರೆ. ರಾಣೆಬೆನ್ನೂರು ಕ್ಷೇತ್ರದ ಪಕ್ಷೇತರ ಶಾಸಕ ಸರ್ಕಾರಕ್ಕೆ ಕೈ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಆರ್ ಶಂಕರ್ ಅವರ ಈ ಹೇಳಿಕೆ ಸಾಕಷ್ಟು ಮಹತ್ವವನ್ನ ಪಡೆದುಕೊಂಡಿದೆ. ಸರ್ಕಾರಕ್ಕೆ ನೀಡಿದ ಬೆಂಬಲವನ್ನ ವಾಪಸ್ ಪಡೆಯುವುದಾಗಿ ಆರ್ ಶಂಕರ್ ಹೇಳಿಕೆಯನ್ನ ನೀಡಿದ್ದಾರೆ. ಕೆಪಿಜೆಪಿ ಶಾಸಕ ರಾಣೆಬೆನ್ನೂರು ಕ್ಷೇತ್ರದ ಪಕ್ಷೇತರ ಶಾಸಕ ದೋಸ್ತಿ ಸರ್ಕಾರಕ್ಕೆ ಈ ಮೂಲಕ ಕೈಕೊಟ್ಟಿದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ದೋಸ್ತಿ ಸರ್ಕಾರಕ್ಕೆ ಇದು ಒಂದು ರೀತಿ ಕಗ್ಗಂಟಾಗಿ ಪರಿಣಮಿಸುವುದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನವಿಲ್ಲ. ಸರ್ಕಾರಕ್ಕೆ ಕೆಪಿಜೆಪಿ ಶಾಸಕ ಆರ್ ಶಂಕರ್ ಕೊಟ್ಟಂತ ಬೆಂಬಲವನ್ನ ವಾಪಸ್ ಪಡೆದಿದ್ದಾರೆ. ಈ ಮೂಲಕ ದೋಸ್ತಿ ಸರ್ಕಾರಕ್ಕೆ ಆರ್ ಶಂಕರ್ ಕೈ ಕೊಟ್ಟಿದ್ದಾರೆ. ಸರ್ಕಾರಕ್ಕೆ ನೀಡಿದ ಬೆಂಬಲವನ್ನ ವಾಪಸ್ ಪಡೆಯುವುದಾಗಿ ಹೇಳಿಕೆಯನ್ನ ನೀಡಿದ್ದಾರೆ. ಮಾಜಿ ಅರಣ್ಯ ಸಚಿವ ಆರ್ ಶಂಕರ್ ಈ ಹೇಳಿಕೆಯನ್ನ ನೀಡಿದ್ದಾರೆ. ಈ ಮೂಲಕ ದೋಸ್ತಿ ಸರ್ಕಾರಕ್ಕೆ ಒಂದು ಸಂಕಷ್ಟ ಎದುರಾಗಿದೆ ಅಂತಾನೆ ಹೇಳಬಹುದಾಗಿದೆ. ರಾಣೆಬೆನ್ನೂರು ಕ್ಷೇತ್ರದ ಪಕ್ಷೇತರ ಶಾಸಕ ಆರ್ ಶಂಕರ್ ಅವರ ಈ ಹೇಳಿಕೆಯ ಹಿಂದಿರುವಂತಹ ಮರ್ಮವಾದ್ರೂ ಏನು, ತಂತ್ರವಾದ್ರೂ ಏನು ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ. ಅಂದ್ರೆ ಇಲ್ಲಿ ದೋಸ್ತಿ ಸರ್ಕಾರಕ್ಕೆ ಕೊಡ್ತಿರುವಂತಹ ಬೆಂಬಲವನ್ನ ವಾಪಸ್ ಪಡಿತಾ ಇದ್ದೇನೆ ಅಂತಂದ್ರೆ ಈ ಸಂದರ್ಭದಲ್ಲಿ ಸಾಕಷ್ಟು ಮಹತ್ವವನ್ನ ಪಡೆದುಕೊಂಡಿರುವಂತಹ ಒಂದು ಹೇಳಿಕೆ ಇದಾಗಿದೆ. ಮುಂಬೈನಲ್ಲಿ ಪಕ್ಷೇತರ ಶಾಸಕರು ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ. ರಾಣೆಬೆನ್ನೂರು ಕ್ಷೇತ್ರದ ಪಕ್ಷೇತರ ಶಾಸಕ ದೋಸ್ತಿ ಸರ್ಕಾರಕ್ಕೆ ಕೈ ಕೊಟ್ಟಿದ್ದಾರೆ. ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಇಂದು ನಾವು ಏನು ಸಮ್ಮಿಶ್ರ ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂಥ ಬೆಂಬಲವನ್ನು ಇವತ್ತು ನಾವು ಮಾಧ್ಯಮದ ಮುಖಾಂತರ ಇವತ್ತು ಬೆಂಬಲವನ್ನು, ಸಮ್ಮಿಶ್ರ ಸರ್ಕಾರದ ಬೆಂಬಲವನ್ನು ವಾಪಸ್ ಪಡಿತಾ ಇದ್ದೇನೆ. ನಾನು ಸುಮಾರು 6-7 ತಿಂಗಳು ಮಂತ್ರಿಯಾಗಿ ತಾಲೂಕಿನ ಜನತೆಯ ಆಶೀರ್ವಾದದಿಂದ ಶಾಸಕನಾಗಿ ಸರ್ಕಾರದಲ್ಲಿ ಕೆಲಸ ಮಾಡಿ ತೃಪ್ತಿ ತಂದಿದೆ. ಆದರೂ ಕೂಡ ಇನ್ನೂ ಹೆಚ್ಚಿನ ಕೆಲಸಗಳು ಮಾಡಲಿಕ್ಕೆ ನಮಗೆ ಸರ್ಕಾರದಲ್ಲಿ ಸರಿಯಾದ ಸ್ಪಂದನೆ ಇಲ್ಲದ ಕಾರಣ ಇವತ್ತು ನಾನು ಕೊಟ್ಟಿರ್ತಕ್ಕಂಥ ಬೆಂಬಲವನ್ನು ಇವತ್ತು ವಾಪಸ್ ಪಡೆದು ಇವತ್ತು ಇನ್ನೂ ಈ ನಾಡಿನ ಜನತೆಗೆ ಮುಂದಿನ ದಿನಮಾನಗಳಲ್ಲಿ ಹೆಚ್ಚಿನ ಕೆಲಸವನ್ನು ಮಾಡಲಿಕ್ಕೆ ನಾನು ಈ ಸಂದರ್ಭದಲ್ಲಿ ನಾನು ಕೊಟ್ಟಂಥ ಬೆಂಬಲವನ್ನು ವಾಪಸ್ ಪಡೆದು ಇವತ್ತು ಬಹಳ ನೋವಿನಿಂದ ಈ ರಾಜ್ಯದ ಜನತೆಯ ಏನು ಆಸೆ ಇದೆ ಅದನ್ನು ಈಡೇರಿಸಲಿಕ್ಕೆ ಸರ್ಕಾರ ವಿಫಲ ಆಗ್ತಾ ಇದೆ. ಇವತ್ತು ಏನು ಬರದ ಛಾಯೆಯಲ್ಲಿರ್ತಕ್ಕಂಥ ನಾಡನ್ನು ಸಮೃದ್ಧಿಯತ್ತ ತರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಈ ಸರ್ಕಾರದಿಂದ. ಮತ್ತು ಇವತ್ತು ಭಾಳಷ್ಟು ನಮಗೆ ನೋವಾಗಿ ಸರ್ಕಾರದ ಏನು ಸರಿಯಾದ ಒಂದು ಅಭದ್ರ ಇರತಕ್ಕಂಥ ಈ ಸರ್ಕಾರ ಸರಿಯಾಗಿ ಶಾಸಕರನ್ನು ಗಣನೆಗೆ ತಗೊಳ್ಳದೆ
ಇವತ್ತು ಭಾಳಷ್ಟು ಶಾಸಕರು ಸರ್ಕಾರದ ವಿರುದ್ಧ ಬೇಸತ್ತಿರ್ತಕ್ಕಂಥದ್ದು ತಾವೆಲ್ಲ ಮಾಧ್ಯಮದಲ್ಲಿ ಕಾಣ್ತಾ ಇದ್ದೇವೆ. ಇವನ್ನೆಲ್ಲ ಮನಗಂಡು ನಾವು ಸರ್ಕಾರದಲ್ಲಿ ನಡೆತಕ್ಕಂಥ ಕಾರ್ಯವೈಖರಿಗಳನ್ನು ಕಂಡು ನಾವು ಬೇಜಾರಾಗಿ ನಿರ್ಧಾರ ತಗೊಂಡಿದ್ದೇವೆ. ಇದನ್ನು ನಾವು ಸ್ವ ಇಚ್ಛೆಯಿಂದ ಇವತ್ತು ನಾವು ಬೆಂಬಲವನ್ನು ವಾಪಸ್ ಪಡಿತೇವೆ ಅಂತಕ್ಕಂಥ ಮತ್ತೆ ದೃಢೀಕರಿಸಲಿಕ್ಕೆ ನಾನು ಬಯಸ್ತೇನೆ. सर, हम आप ये भी जानना चाहेंगे, जिस तरीके से पूरा विवाद चल रहा है, आरोप प्रत्यारोप का दौर है, एक असमंजस है कि आप लोग यहाँ ये क्यों हैं और कैसे हैं, अब अगर कुछ कहना चाहें, सफाई देना चाहें इस पूरे मसले को। मैं अब कर्नाटक में आज मकर संक्रांति है. ये संक्रांति के दिन में बदलावन चाहिए सरकार में. ये अच्छा तरफ से सरकार होना चाहिए. इसलिए मैं क्या सपोर्ट ಒಳ್ಳೆ ತೀರ್ಮಾನ ತೊಗೊಂಡಿನಿ ಅಂತ ನನಗೆ ಅನಿಸ್ತಾ ಇದೆ. ನನ್ನ ಆತ್ಮ ಆ ಥರ ಅನಿಸ್ತಾ ಇದೆ. ಯಾಕೆ ಕಾರಣ ಏನು ನಾನು ಡ್ರಾ ಮಾಡ್ತಾ ಇದ್ದೀನಿ ಸಪೋರ್ಟ್ ಅನ್ನೋದು ಇಷ್ಟೇ. ಈಗ ಜನಗಳಿಗೆ, ದಲಿತರಿಗಾಗಲಿ ರೈತರಿಗಾಗಲಿ ಹೇಳಿದಂಗೆ ಕೆಲಸಗಳಾಗ್ತಾ ಇಲ್ಲ. ಆಶ್ವಾಸನೆಗಳು ನಡೀತಾ ಇದೆ. ನಮ್ಮ ಕ್ಷೇತ್ರದಲ್ಲಿ ತಗೊಳ್ಳಿ, ಸುಮಾರು ಕೆಲಸಗಳು ಆಗಲಿಲ್ಲ. ಒಂದು ಟ್ರಾನ್ಸ್ಫರ್ಗೆ ನಾನು ಟೇಬಲ್ ಆದೇನೆ MLA ಆಗಿ ನಾನು ಟೇಬಲ್ ನಾನೇ ಹೋಗಿ ಸುಸ್ತಾಗ್ಬಿಟ್ಟಿದ್ದೀನಿ. ಇಲ್ಲೋಗಿ ಅಂತಾರೆ, ಇಲ್ಲವಲ್ಲ ಅಂತ. ಆ ಥರ ಆಗಬಾರ್ದು. ಸರ್ಕಾರದಲ್ಲಿ ಸುಗಮವಾಗಿ ಕೆಲಸ ಆಗಬೇಕಂದ್ರೆ ಒಂದು ಸ್ಟೇಬಲ್ ಗೌರ್ಮೆಂಟ್ ಇರಬೇಕು, ಸುಭದ್ರವಾದ ಸರ್ಕಾರ. ಈಗ ಇದು ಹೆಚ್ಚಿನ MLAಗಳಿರುವಂಥ ಪಾರ್ಟಿ BJP. ಅದಕ್ಕೆ ನಾವು ಸಪೋರ್ಟ್ ಕೊಟ್ಟರೆ ಸುಭದ್ರವಾದ ಸರ್ಕಾರ ರಚನೆ ಆಗಿ ಒಳ್ಳೆ ಸರ್ಕಾರ ಕೊಡ್ತಾರೆ ಅನ್ನೋ ನಿರೀಕ್ಷೆ ನನ್ನಲ್ಲಿದೆ. ಯಾಕಂದರೆ ಇಷ್ಟು 6 ತಿಂಗಳಿಂದ ಇವರ ಒಂದು ಕಾರ್ಯವೈಖರಿ ನೋಡಿ ನಮಗೆ ಸ್ವಲ್ಪ ಬೇಜಾರಾಗಿದೆ. ಅದರಿಂದ ಜನಗಳಿಗೆ ಏನಾದರೂ ಒಂದು ಕೊಡುಗೆ ಕೊಡಬೇಕಲ್ಲ, ನಾವು ಮಾಡಬೇಕಲ್ಲ. ಅದಕ್ಕೆ ತಕ್ಕನಾದ ಸಪೋರ್ಟ್ ಸರ್ಕಾರದಿಂದ ನಮ್ಗೆ ಬರಬೇಕು. ಯಾರು ಗೌರ್ಮೆಂಟಲ್ಲಿ ಮಿನಿಸ್ಟರ್ಸ್ ಆಗಲಿ, CM ಆಗಲಿ, MLAಗಳಿಗೆ ಒಂದು ರೆಸ್ಪೆಕ್ಟು, ಒಂದು ಗುರ್ತಿಡಿಬೇಕು. ಇವ್ರು ಹಿಂಗೆ ಮಾಡ್ತಾರೆ ಅಂತ ನಮ್ಮ ಕೆಪಾಸಿಟಿನ ಪರ್ಫಾರ್ಮೆನ್ಸ್ನ ನೋಡಿ ಅವ್ರನ್ನ ಗುರುತಿಸಿ ಒಂದು ಜವಾಬ್ದಾರಿ ಆದರೂ ಕೊಡಬೇಕು. ಈಗ ಕ್ಷೇತ್ರದಲ್ಲಿ ಅನೇಕ ಕೆಲಸಗಳು ಪೆಂಡಿಂಗ್ ಇದೆ. ನಾನು ಏನು ಮಾಡಲಿ, 6 ತಿಂಗಳು 7 ತಿಂಗಳಾಯಿತು ಇವರೇನೂ ಮಾಡಿಲ್ಲ ಅಂತ ಕ್ಷೇತ್ರದಲ್ಲಿ ಮಾತಾಡ್ತಾ ಇದ್ದಾರೆ. ಅದಕ್ಕೊಂದು ಡಿಸಿಷನ್ ತೊಗೊಂಡೆ ನಾನು. BJP ದೊಡ್ಡ ಪಕ್ಷ, ಅಂದರೆ ಹೆಚ್ಚಿಗೆ MLA ಇರೋ ಪಕ್ಷ. ಅದಕ್ಕೆ ನಾನು ಇಂಡಿಪೆಂಡೆಂಟಾಗಿ ಸಪೋರ್ಟ್ ಮಾಡಿದ್ರೆ ನನಗೂ ನಿರೀಕ್ಷಿತವಾದ ಒಂದು ಬೆಂಬಲ, ಸಪೋರ್ಟ್ ಸಿಗುತ್ತೆ. ಆಗ ನಾನು ಕ್ಷೇತ್ರಕ್ಕೂ ರಾಜ್ಯಕ್ಕೂ ನಾನು ಕೆಲಸ ಮಾಡ್ಬೋದು. ಏಕೆಂದರೆ ನಾನು ಒಬ್ಬ ಆಫೀಸರಾಗಿ ರಿಟೈರ್ಡ್ ಆಗಿ MLAಗೆ ಬಂದನು. ಅಡ್ಮಿನಿಸ್ಟ್ರೇಷನ್ ವಿಷಯದಲ್ಲಿ ನಂಗೆ ಗೊತ್ತಿರೋದ್ರಿಂದ ನಾನು ಒಳ್ಳೆ ಅಡ್ಮಿನಿಸ್ಟ್ರೇಷನ್ನು, ಒಳ್ಳೆ ಕಾರ್ಯ ನಾನು ನಿರ್ವಹಿಸ್ಬೋದು. ಕೊಟ್ಟ ಜವಾಬ್ದಾರಿನ ನಾನು ಮಾಡ್ತೀನಿ. ಜನಗಳಿಗೆ, ಕರ್ನಾಟಕ ಜನತೆಗೆ ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡೋದ್ರ ಜೊತೆಗೆ ಸರ್ಕಾರದ ಜೊತೆಯಲ್ಲಿ ಕೈ ಜೋಡಿಸಿ, BJP ಜೊತೆಲಿ ಕೈ ಜೋಡಿಸಿ ಏನು ಮಾಡಬೇಕು ಅನ್ನೋ ನಂದು ಐಡಿಯಾಗಳು ಭಾಳಷ್ಟಿದೆ. ಅವರು ಕೆಲಸ ಇಲ್ಲೇನು ಹೇಳ್ತಾರೆ ನಮಗೆ, ಅದು ನಾವು ನಿಯತ್ತಾಗಿ ಮಾಡ್ತೀವಿ. ನಾವು ಮೊದಲು ಮುಖ್ಯವಾಗಿ ನಮ್ಮ ಕ್ಷೇತ್ರ ಜನಗಳಿಗೆ ಅಭಿವೃದ್ಧಿ ಆಗಬೇಕು. ಈ ಸಿಕ್ಕಿರೋ ಅವಕಾಶ ಒಂದು 5 ವರ್ಷದಲ್ಲಿ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು ಅನ್ನೋ ಆಸೆ ಇದೆ. ಇಷ್ಟು ದಿವಸ ಮಾಡೋಕ್ಕಾಗಿಲ್ಲ. 2008 में भी मेजॉरिटी नहीं थी, तो इसी ढंग से वो कोचिंग करके, रिजाइन करके उसको ये अपना लोटस क्या बोलते, कमला ऑपरेशन कमला बोल के उन्होंने करके लोगों को रिजाइन करके उस वक्त भी यही कोशिश की. लेकिन इस बार कोशिश वो चलने वाली नहीं है. मैं CM साहब से भी बात किया हूँ, हमारे सिद्धरामैया जी से भी बात किया हूँ. सभी लोग एक हमको यानी अवगत कराए हैं कि ये गवर्नमेंट मजबूत है, आप फिक्र करने की जरूरत नहीं. वो लोग लाख कोशिश करने दो, हमारे पास भी उनके लोग आने वाले हैं. और मैं यही इंतजार कर रहा हूँ कि वो क्या कर रहे हैं. इसीलिए विधायक मिसिंग, ये सब झूठ है. कोई बॉम्बे गया, कोई अपने काम से गया, कोई दिल्ली आया किसी से मिलने के लिए, किसी ने इसको अजमेर गया, ऐसे अलग अलग गए, वैष्णो देवी गया है. तो ये सबको लेकर वो अपना आंकड़ा बना रहे हैं. वो कुछ होने वाला नहीं है कि वो अपने ब्लैकमेल करते रहेंगे और ये पार्लियामेंट इलेक्शन तक ऐसे ही टैक्टिक्स करते रहेंगे, हमारी गवर्नमेंट आने वाली बोल के. कुछ नहीं होने. चलिए सीबी, आपको लगता है कि जो नए एविडेंस सामने आए उसके आधार पे आपने ये सब, चाहे जस्टिस पटनायक की रिपोर्ट हो या मैं, आप देखिए अब नया CBI जो ಡೈರೆಕ್ಟರ್ बनने जा रहा है. ನಾನು ಕೆಲಸ ಮಾಡ್ಬೋದು. ಏಕೆಂದರೆ ನಾನು ಒಬ್ಬ ಆಫೀಸರಾಗಿ ರಿಟೈರ್ಡ್ ಆಗಿ MLAಗೆ ಬಂದನು. ಅಡ್ಮಿನಿಸ್ಟ್ರೇಷನ್ ವಿಷಯದಲ್ಲಿ ನಂಗೆ ಗೊತ್ತಿರೋದ್ರಿಂದ
ನಾನು ಒಳ್ಳೆ ಅಡ್ಮಿನಿಸ್ಟ್ರೇಷನ್ನು ಒಳ್ಳೆ ಕಾರ್ಯ ನಾನು ನಿರ್ವಹಿಸ್ಬೋದು, ಕೊಟ್ಟ ಜವಾಬ್ದಾರಿನ ನಾನು ಮಾಡ್ತೀನಿ. ಜನಗಳಿಗೆ, ಕರ್ನಾಟಕ ಜನತೆಗೆ ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡೋದ್ರ ಜೊತೆಗೆ ಸರ್ಕಾರದ ಜೊತೆಯಲ್ಲಿ ಕೈ ಜೋಡಿಸಿ, ಬಿ ಜೆ ಪಿ ಜೊತೆಲಿ ಕೈ ಜೋಡಿಸಿ ಏನು ಮಾಡಬೇಕು ಅನ್ನೋ ನಂದು ಐಡಿಯಾಗಳು ಭಾಳಷ್ಟಿದೆ. ಅವರು ಕೆಲಸ ಇಲ್ಲೇನು ಹೇಳ್ತಾರೆ ನಮಗೆ, ಅದು ನಾವು ನಿಯತ್ತಾಗಿ ಮಾಡ್ತೀವಿ. ನಾವು ಮೊದಲು ಮುಖ್ಯವಾಗಿ ನಮ್ಮ ಕ್ಷೇತ್ರದ ಜನಗಳಿಗೆ ಅಭಿವೃದ್ಧಿ ಆಗಬೇಕು. ಈ ಸಿಕ್ಕಿರೋ ಅವಕಾಶ ಒಂದು 5 ವರ್ಷದಲ್ಲಿ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು ಅನ್ನೋ ಆಸೆ ಇದೆ. ಇಷ್ಟು ದಿವಸ ಮಾಡೋಕ್ಕಾಗಿಲ್ಲ. ಮುಂದಾದರೂ ಬಿ ಜೆ ಪಿ ಸರ್ಕಾರ ರಚನೆ ಆದಮೇಲೆ ಒಂದು ಆಸ್ಪದ ಸಿಗುತ್ತೆ ಅಂತ ಅಂದ್ಕೊಂಡು ಆ ನಿರೀಕ್ಷೆಯಲ್ಲಿ ನಾನು ಇವತ್ತೊಂದು ಸರ್ಕಾರ, ಸಮ್ಮಿಶ್ರ ಸರ್ಕಾರಕ್ಕೆ ಭಾಳ ಸಂತೋಷವಾಗಿ ನಾನು ಕೊಟ್ಟಿದ್ದೆ. ನನಗೆ ಏನೋ ನಿರೀಕ್ಷೆ ನಂದು ಹುಸಿ ಆಯಿತು. ಅದರಿಂದ ಈಗ ಬಿ ಜೆ ಪಿ ಜೊತೆಗೆ ನಾವು ಸಪೋರ್ಟ್ ಮಾಡೋಕ್ಕೆ ತೀರ್ಮಾನ ಮಾಡಿದ್ದೀನಿ. ಅವರು ನಮ್ಮನ್ನು ವೆಲ್ಕಮ್ ಮಾಡ್ತಾರೆ ಅಂತ ಅಂದ್ಕೊಂಡು ನಮ್ಮ ಸಪೋರ್ಟ್ ತೊಗೊತಾರೆ ಅಂತ ನಿರೀಕ್ಷೆಯಲ್ಲಿ ನಾನು ಇವತ್ತು ಸಂಕ್ರಾಂತಿ ಒಂದು ಒಳ್ಳೆ ತೀರ್ಮಾನ ತೊಗೊಂಡಿನಿ ಅಂತ ನನಗೆ ಅನಿಸ್ತಾ ಇದೆ. ನನ್ನ ಆತ್ಮ ಆ ಥರ ಅನಿಸ್ತಾ ಇದೆ. ಯಾಕೆ ಕಾರಣ ಏನು ನಾನು ಡ್ರಾ ಮಾಡ್ತಾ ಇದ್ದೀನಿ ಸಪೋರ್ಟ್ ಅನ್ನೋದು ಇಷ್ಟೇ. ಈಗ ಜನಗಳಿಗೆ, ದಲಿತರಿಗಾಗಲಿ ರೈತರಿಗಾಗಲಿ ಹೇಳ್ದಂಗೆ ಕೆಲಸಗಳಾಗ್ತಾ ಇಲ್ಲ. ಆಶ್ವಾಸನೆಗಳು ನಡೀತಾ ಇದೆ. ನಮ್ಮ ಕ್ಷೇತ್ರದಲ್ಲಿ ತಗೊಳ್ಳಿ, ಸುಮಾರು ಕೆಲಸಗಳು ಆಗಲಿಲ್ಲ. ಒಂದು ಟ್ರಾನ್ಸ್ಫರ್ಗೆ ನಾನು ಟೇಬಲ್ ಆದೇನೆ, ಎಮ್ ಎಲ್ ಎ ಆಗಿ ನಾನು ಟೇಬಲ್ ನಾನೇ ಹೋಗಿ ಸುಸ್ತಾಗ್ಬಿಟ್ಟಿದ್ದೀನಿ. ಇಲ್ಲೋಗಿ ಅಂತಾರೆ, ಇಲ್ಲವಲ್ಲ ಅಂತ. ಆ ಥರ ಆಗಬಾರ್ದು. ಸರ್ಕಾರದಲ್ಲಿ ಸುಗಮವಾಗಿ ಕೆಲಸ ಆಗಬೇಕಂದ್ರೆ ಒಂದು ಸ್ಟೇಬಲ್ ಗೌರ್ಮೆಂಟ್ ಇರಬೇಕು, ಸುಭದ್ರವಾದ ಸರ್ಕಾರ. ಈಗ ಇದು ಹೆಚ್ಚಿನ ಎಮ್ ಎಲ್ ಎಗಳಿರುವಂಥ ಪಾರ್ಟಿ ಬಿ ಜೆ ಪಿ. ಅದಕ್ಕೆ ನಾವು ಸಪೋರ್ಟ್ ಕೊಟ್ಟೆ. ಸುಭದ್ರವಾದ ಸರ್ಕಾರ ರಚನೆ ಆಗಿ ಒಳ್ಳೆ ಸರ್ಕಾರ ಕೊಡ್ತಾರೆ ಅನ್ನೋ ನಿರೀಕ್ಷೆ ನನ್ನಲ್ಲಿದೆ. ಯಾಕಂದರೆ ಇಷ್ಟು 6 ತಿಂಗಳಿಂದ ಇವರ ಒಂದು ಕಾರ್ಯವೈಖರಿ ನೋಡಿ ನಮಗೆ ಸ್ವಲ್ಪ ಬೇಜಾರಾಗಿದೆ. ಅದರಿಂದ ಜನಗಳಿಗೆ ಏನಾದರೂ ಒಂದು ಕೊಡುಗೆ ಕೊಡಬೇಕಲ್ಲ, ನಾವು ಮಾಡಬೇಕಲ್ಲ. ಅದಕ್ಕೆ ತಕ್ಕನಾದ ಸಪೋರ್ಟ್ ಸರ್ಕಾರದಿಂದ ನಮ್ಗೆ ಬರಬೇಕು. ಯಾರು ಗೌರ್ಮೆಂಟಲ್ಲಿ ಮಿನಿಸ್ಟರ್ಸ್ ಆಗಲಿ, ಸಿ ಎಮ್ ಆಗಲಿ, ಎಮ್ ಎಲ್ ಎಗಳಿಗೆ ಒಂದು ರೆಸ್ಪೆಕ್ಟು, ಒಂದು ಗುರ್ತಿಡಿಬೇಕು. ಇವ್ರು ಹಿಂಗೆ ಮಾಡ್ತಾರೆ ಅಂತ ನಮ್ಮ ಕೆಪಾಸಿಟಿನ, ಪರ್ಫಾರ್ಮೆನ್ಸ್ನ ನೋಡಿ ಅವ್ರನ್ನ ಗುರುತಿಸಿ ಒಂದು ಜವಾಬ್ದಾರಿ ಆದರೂ ಕೊಡಬೇಕು. ಈಗ ಕ್ಷೇತ್ರದಲ್ಲಿ ಅನೇಕ ಕೆಲಸಗಳು ಪೆಂಡಿಂಗ್ ಇದೆ. ನಾನು ಏನು ಮಾಡಲಿ, 6 ತಿಂಗಳು 7 ತಿಂಗಳಾಯಿತು ಇವ್ರೇನೂ ಮಾಡಿಲ್ಲ ಅಂತ ಕ್ಷೇತ್ರದಲ್ಲಿ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಒಂದು ಡಿಸಿಷನ್ ತೊಗೊಂಡೆ ನಾನು. ಬಿ ಜೆ ಪಿ ದೊಡ್ಡ ಪಕ್ಷ, ಅಂದರೆ ಹೆಚ್ಚಿಗೆ ಎಮ್ ಎಲ್ ಎ ಇರೋ ಪಕ್ಷ. ಅದಕ್ಕೆ ನಾನು ಇಂಡಿಪೆಂಡೆಂಟಾಗಿ ಸಪೋರ್ಟ್ ಮಾಡಿದ್ರೆ ನನಗೂ ನಿರೀಕ್ಷಿತವಾದ ಒಂದು ಬೆಂಬಲ, ಸಪೋರ್ಟ್ ಸಿಗುತ್ತೆ. ಆಗ ನಾನು ಕ್ಷೇತ್ರಕ್ಕೂ ರಾಜ್ಯಕ್ಕೂ ನಾನು ಕೆಲಸ ಮಾಡ್ಬೋದು. ಯಾಕೆಂದರೆ ನಾನು ಒಬ್ಬ ಆಫೀಸರಾಗಿ ರಿಟೈರ್ಡ್ ಆಗಿ ಎಮ್ ಎಲ್ ಎಗೆ ಬಂದನು. ಅಡ್ಮಿನಿಸ್ಟ್ರೇಷನ್ ವಿಷಯದಲ್ಲಿ ನಂಗೆ ಗೊತ್ತಿರೋದ್ರಿಂದ ನಾನು ಒಳ್ಳೆ ಅಡ್ಮಿನಿಸ್ಟ್ರೇಷನ್ನು ಒಳ್ಳೆ ಕಾರ್ಯ ನಾನು ನಿರ್ವಹಿಸ್ಬೋದು, ಕೊಟ್ಟ ಜವಾಬ್ದಾರಿನ ನಾನು ಮಾಡ್ತೀನಿ. ಜನಗಳಿಗೆ, ಕರ್ನಾಟಕ ಜನತೆಗೆ ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡೋದ್ರ ಜೊತೆಗೆ ಸರ್ಕಾರದ ಜೊತೆಯಲ್ಲಿ ಕೈ ಜೋಡಿಸಿ, ಬಿ ಜೆ ಪಿ ಜೊತೆಲಿ ಕೈ ಜೋಡಿಸಿ ಏನು ಮಾಡಬೇಕು ಅನ್ನೋ ನಂದು ಐಡಿಯಾಗಳು ಭಾಳಷ್ಟಿದೆ. ಅವರು ಕೆಲಸ ಇಲ್ಲೇನು ಹೇಳ್ತಾರೆ ನಮಗೆ, ಅದು ನಾವು ನಿಯತ್ತಾಗಿ ಮಾಡ್ತೀವಿ. ನಾವು ಮೊದಲು ಮುಖ್ಯವಾಗಿ ನಮ್ಮ ಕ್ಷೇತ್ರದ ಜನಗಳಿಗೆ ಅಭಿವೃದ್ಧಿ ಆಗಬೇಕು. ಈ ಸಿಕ್ಕಿರೋ ಅವಕಾಶ ಒಂದು 5 ವರ್ಷದಲ್ಲಿ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು ಅನ್ನೋ ಆಸೆ ಇದೆ. ಇಷ್ಟು ದಿವಸ ಮಾಡೋಕ್ಕಾಗಿಲ್ಲ. ಮುಂದಾದರೂ ಬಿ ಜೆ ಪಿ ಸರ್ಕಾರ ರಚನೆ ಆದಮೇಲೆ ಒಂದು ಆಸ್ಪದ ಸಿಗುತ್ತೆ ಅಂತ ಅಂದ್ಕೊಂಡು ಆ ನಿರೀಕ್ಷೆಯಲ್ಲಿ ನಾನು ಇವತ್ತೊಂದು ಸರ್ಕಾರ, ಸಮ್ಮಿಶ್ರ ಸರ್ಕಾರಕ್ಕೆ ಭಾಳ ಸಂತೋಷವಾಗಿ ನಾನು ಕೊಟ್ಟಿದ್ದೆ. ನನಗೆ ಏನೋ ನಿರೀಕ್ಷೆ ನಂದು ಹುಸಿ ಆಯಿತು. ಅದರಿಂದ ಈಗ ಬಿ ಜೆ ಪಿ ಜೊತೆಗೆ ನಾವು ಸಪೋರ್ಟ್ ಮಾಡೋಕ್ಕೆ ತೀರ್ಮಾನ ಮಾಡಿದ್ದೀನಿ. ಅವರು ನಮ್ಮನ್ನು ವೆಲ್ಕಮ್ ಮಾಡ್ತಾರೆ ಅಂತ ಅಂದ್ಕೊಂಡು ನಮ್ಮ ಸಪೋರ್ಟ್ ತೊಗೊತಾರೆ ಅಂತ ನಿರೀಕ್ಷೆಯಲ್ಲಿ ನಾನು ಇವತ್ತು ಸಂಕ್ರಾಂತಿ ಒಂದು ಒಳ್ಳೆ ತೀರ್ಮಾನ ತೊಗೊಂಡಿನಿ ಅಂತ ನನಗೆ ಅನಿಸ್ತಾ ಇದೆ. ನನ್ನ ಆತ್ಮ ಆ ಥರ ಅನಿಸ್ತಾ ಇದೆ. ಯಾಕೆ ಕಾರಣ ಏನು ನಾನು ಡ್ರಾ ಮಾಡ್ತಾ ಇದ್ದೀನಿ ಸಪೋರ್ಟ್ ಅನ್ನೋದು ಇಷ್ಟೇ. ಈಗ ಜನಗಳಿಗೆ, ದಲಿತರಿಗಾಗಲಿ ರೈತರಿಗಾಗಲಿ ಹೇಳ್ದಂಗೆ ಕೆಲಸಗಳಾಗ್ತಾ ಇಲ್ಲ. ಆಶ್ವಾಸನೆಗಳು ನಡೀತಾ ಇದೆ. ನಮ್ಮ ಕ್ಷೇತ್ರದಲ್ಲಿ ತಗೊಳ್ಳಿ, ಸುಮಾರು ಕೆಲಸಗಳು ಆಗಲಿಲ್ಲ. ಒಂದು ಟ್ರಾನ್ಸ್ಫರ್ಗೆ ನಾನು ಟೇಬಲ್ ಆದೇನೆ, ಎಮ್ ಎಲ್ ಎ ಆಗಿ ನಾನು ಟೇಬಲ್ ನಾನೇ ಹೋಗಿ ಸುಸ್ತಾಗ್ಬಿಟ್ಟಿದ್ದೀನಿ. ಇಲ್ಲೋಗಿ ಅಂತಾರೆ, ಇಲ್ಲವಲ್ಲ ಅಂತ. ಆ ಥರ ಆಗಬಾರ್ದು. ಸರ್ಕಾರದಲ್ಲಿ ಸುಗಮವಾಗಿ ಕೆಲಸ ಆಗಬೇಕಂದ್ರೆ ಒಂದು ಸ್ಟೇಬಲ್ ಗೌರ್ಮೆಂಟ್ ಇರಬೇಕು, ಸುಭದ್ರವಾದ ಸರ್ಕಾರ. ಈಗ ಇದು ಹೆಚ್ಚಿನ ಎಮ್ ಎಲ್ ಎಗಳಿರುವಂಥ ಪಾರ್ಟಿ ಬಿ ಜೆ ಪಿ. ಅದಕ್ಕೆ ನಾವು ಸಪೋರ್ಟ್ ಕೊಟ್ಟೆ. ಸುಭದ್ರವಾದ ಸರ್ಕಾರ ರಚನೆ ಆಗಿ ಒಳ್ಳೆ ಸರ್ಕಾರ ಕೊಡ್ತಾರೆ ಅನ್ನೋ ನಿರೀಕ್ಷೆ ನನ್ನಲ್ಲಿದೆ. ಯಾಕಂದರೆ ಇಷ್ಟು 6 ತಿಂಗಳಿಂದ ಇವರ ಒಂದು ಕಾರ್ಯವೈಖರಿ ನೋಡಿ ನಮಗೆ ಸ್ವಲ್ಪ ಬೇಜಾರಾಗಿದೆ. ಅದರಿಂದ ಜನಗಳಿಗೆ ಏನಾದರೂ ಒಂದು ಕೊಡುಗೆ ಕೊಡಬೇಕಲ್ಲ, ನಾವು ಮಾಡಬೇಕಲ್ಲ. ಅದಕ್ಕೆ ತಕ್ಕನಾದ ಸಪೋರ್ಟ್ ಸರ್ಕಾರದಿಂದ ನಮ್ಗೆ ಬರಬೇಕು. ಯಾರು ಗೌರ್ಮೆಂಟಲ್ಲಿ ಮಿನಿಸ್ಟರ್ಸ್ ಆಗಲಿ, ಸಿ ಎಮ್ ಆಗಲಿ, ಎಮ್ ಎಲ್ ಎಗಳಿಗೆ ಒಂದು ರೆಸ್ಪೆಕ್ಟು, ಒಂದು ಗುರ್ತಿಡಿಬೇಕು. ಇವ್ರು ಹಿಂಗೆ ಮಾಡ್ತಾರೆ ಅಂತ ನಮ್ಮ ಕೆಪಾಸಿಟಿನ, ಪರ್ಫಾರ್ಮೆನ್ಸ್ನ ನೋಡಿ ಅವ್ರನ್ನ ಗುರುತಿಸಿ ಒಂದು ಜವಾಬ್ದಾರಿ ಆದರೂ ಕೊಡಬೇಕು. ಈಗ ಕ್ಷೇತ್ರದಲ್ಲಿ ಅನೇಕ ಕೆಲಸಗಳು ಪೆಂಡಿಂಗ್ ಇದೆ. ನಾನು ಏನು ಮಾಡಲಿ, 6 ತಿಂಗಳು 7 ತಿಂಗಳಾಯಿತು ಇವ್ರೇನೂ ಮಾಡಿಲ್ಲ ಅಂತ ಕ್ಷೇತ್ರದಲ್ಲಿ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಒಂದು ಡಿಸಿಷನ್ ತೊಗೊಂಡೆ ನಾನು. ಬಿ ಜೆ ಪಿ ದೊಡ್ಡ ಪಕ್ಷ, ಅಂದರೆ ಹೆಚ್ಚಿಗೆ ಎಮ್ ಎಲ್ ಎ ಇರೋ ಪಕ್ಷ. ಅದಕ್ಕೆ ನಾನು ಇಂಡಿಪೆಂಡೆಂಟಾಗಿ ಸಪೋರ್ಟ್ ಮಾಡಿದ್ರೆ ನನಗೂ ನಿರೀಕ್ಷಿತವಾದ ಒಂದು ಬೆಂಬಲ, ಸಪೋರ್ಟ್ ಸಿಗುತ್ತೆ. ಆಗ ನಾನು ಕ್ಷೇತ್ರಕ್ಕೂ ರಾಜ್ಯಕ್ಕೂ ನಾನು ಕೆಲಸ ಮಾಡ್ಬೋದು. ಯಾಕೆಂದರೆ ನಾನು ಒಬ್ಬ ಆಫೀಸರಾಗಿ ರಿಟೈರ್ಡ್ ಆಗಿ ಎಮ್ ಎಲ್ ಎಗೆ ಬಂದನು. ಅಡ್ಮಿನಿಸ್ಟ್ರೇಷನ್ ವಿಷಯದಲ್ಲಿ ನಂಗೆ ಗೊತ್ತಿರೋದ್ರಿಂದ ನಾನು ಒಳ್ಳೆ ಅಡ್ಮಿನಿಸ್ಟ್ರೇಷನ್ನು ಒಳ್ಳೆ ಕಾರ್ಯ ನಾನು ನಿರ್ವಹಿಸ್ಬೋದು, ಕೊಟ್ಟ ಜವಾಬ್ದಾರಿನ ನಾನು ಮಾಡ್ತೀನಿ. ಜನಗಳಿಗೆ, ಕರ್ನಾಟಕ ಜನತೆಗೆ ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡೋದ್ರ ಜೊತೆಗೆ ಸರ್ಕಾರದ ಜೊತೆಯಲ್ಲಿ ಕೈ ಜೋಡಿಸಿ,
ಬಿ ಜೆ ಪಿ ಜೊತೆ ಕೈ ಜೋಡಿಸಿ ಏನು ಮಾಡಬೇಕು ಅನ್ನೋ ನಂದು ಐಡಿಯಾಗಳು ಭಾಳಷ್ಟಿದೆ. ಅವರು ಕೆಲಸ ಇಲ್ಲೇನು ಹೇಳ್ತಾರೆ ನಮಗೆ ಅದು ನಾವು ನಿಯತ್ತಾಗಿ ಮಾಡ್ತೀವಿ. ನಾವು ಮೊದಲು ಮುಖ್ಯವಾಗಿ ನಮ್ಮ ಕ್ಷೇತ್ರ ಜನಗಳಿಗೆ ಅಭಿವೃದ್ಧಿ ಆಗಬೇಕು. ಈ ಸಿಕ್ಕಿರೋ ಅವಕಾಶ ಒಂದು 5 ವರ್ಷದಲ್ಲಿ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು ಅನ್ನೋ ಆಸೆ ಇದೆ. ಇಷ್ಟು ದಿವಸ ಮಾಡೋಕ್ಕಾಗಿಲ್ಲ. ಮುಂದಾದರೂ ಬಿ ಜೆ ಪಿ ಸರ್ಕಾರ ರಚನೆ ಆದಮೇಲೆ ಒಂದು ಆಸ್ಪದ ಸಿಗುತ್ತೆ ಅಂತ ಅಂದ್ಕೊಂಡು ಆ ನಿರೀಕ್ಷೆಯಲ್ಲಿ ನಾನು ಇವತ್ತೊಂದು ಸರ್ಕಾರ ಸಮ್ಮಿಶ್ರ ಸರ್ಕಾರಕ್ಕೆ ಭಾಳ ಸಂತೋಷವಾಗಿ ನಾನು ಕೊಟ್ಟಿದ್ದೆ. ನನಗೆ ಏನೋ ನಿರೀಕ್ಷೆ ನಂದು ಹುಸಿ ಆಯಿತು. ಅದರಿಂದ ಈಗ ಬಿ ಜೆ ಪಿ ಜೊತೆಗೆ ನಾವು ಸಪೋರ್ಟ್ ಮಾಡೋಕ್ಕೆ ತೀರ್ಮಾನ ಮಾಡಿದ್ದೀನಿ. ಅವರು ನಮ್ಮನ್ನು ವೆಲ್ಕಮ್ ಮಾಡ್ತಾರೆ ಅಂತ ಅಂದ್ಕೊಂಡು ನಮ್ಮ ಸಪೋರ್ಟ್ ತೊಗೊತಾರೆ ಅಂತ ನಿರೀಕ್ಷೆಯಲ್ಲಿ ನಾನು ಇವತ್ತು ಸಂಕ್ರಾಂತಿ ಒಂದು ಒಳ್ಳೆ ತೀರ್ಮಾನ ತೊಗೊಂಡಿನಿ ಅಂತ ನನಗೆ ಅನಿಸ್ತಾ ಇದೆ. ನನ್ನ ಆತ್ಮ ಆ ಥರ ಅನಿಸ್ತಾ ಇದೆ. ಯಾಕೆ ಕಾರಣ ಏನು ನಾನು ಡ್ರಾ ಮಾಡ್ತಾ ಇದ್ದೀನಿ ಸಪೋರ್ಟ್ ಅನ್ನೋದು ಇಷ್ಟೇ. ಈಗ ಜನಗಳಿಗೆ ದಲಿತರಿಗಾಗಲಿ ರೈತರಿಗಾಗಲಿ ಹೇಳಿದಂಗೆ ಕೆಲಸಗಳಾಗ್ತಾ ಇಲ್ಲ. ಆಶ್ವಾಸನೆಗಳು ನಡೀತಾ ಇದೆ. ನಮ್ಮ ಕ್ಷೇತ್ರದಲ್ಲಿ ತಗೊಳ್ಳಿ ಸುಮಾರು ಕೆಲಸಗಳು ಆಗಲಿಲ್ಲ. ಒಂದು ಟ್ರಾನ್ಸ್ಫರ್ಗೆ ನಾನು ಟೇಬಲ್ ಆದೇನೆ MLA ಆಗಿ ನಾನು ಟೇಬಲ್ ನಾನೇ ಹೋಗಿ ಸುಸ್ತಾಗ್ಬಿಟ್ಟಿದ್ದೀನಿ. ಇಲ್ಲೋಗಿ ಅಂತಾರೆ ಇಲ್ಲವಲ್ಲ ಅಂತ ಆ ಥರ ಆಗಬಾರ್ದು. ಸರ್ಕಾರದಲ್ಲಿ ಸುಗಮವಾಗಿ ಕೆಲಸ ಆಗಬೇಕಂದ್ರೆ ಒಂದು ಸ್ಟೇಬಲ್ ಗೌರ್ಮೆಂಟ್ ಇರಬೇಕು, ಸುಭದ್ರವಾದ ಸರ್ಕಾರ. ಈಗ ಇದು ಬಹು ಹೆಚ್ಚಿನ MLAಗಳಿರುವಂಥ ಪಾರ್ಟಿ BJP. ಅದಕ್ಕೆ ನಾವು ಸಪೋರ್ಟ್ ಕೊಟ್ಟೆ ಸುಭದ್ರವಾದ ಸರ್ಕಾರ ರಚನೆ ಆಗಿ ಒಳ್ಳೆಯ ಸರ್ಕಾರ ಕೊಡ್ತಾರೆ ಅನ್ನೋ ನಿರೀಕ್ಷೆ ನನ್ನಲ್ಲಿದೆ. ಯಾಕಂದರೆ ಇಷ್ಟು 6 ತಿಂಗಳಿಂದ ಇವರ ಒಂದು ಕಾರ್ಯವೈಖರಿ ನೋಡಿ ನಮಗೆ ಸ್ವಲ್ಪ ಬೇಜಾರಾಗಿದೆ. ಅದರಿಂದ ಜನಗಳಿಗೆ ಏನಾದರೂ ಒಂದು ಕೊಡುಗೆ ಕೊಡಬೇಕಲ್ಲ, ನಾವು ಮಾಡಬೇಕಲ್ಲ. ಅದಕ್ಕೆ ತಕ್ಕನಾದ ಸಪೋರ್ಟ್ ಸರ್ಕಾರದಿಂದ ನಮ್ಗೆ ಬರಬೇಕು. ಯಾರು ಗೌರ್ಮೆಂಟ್ ಮಿನಿಸ್ಟರ್ಸ್ ಆಗಲಿ CM ಆಗಲಿ MLAಗಳಿಗೆ ಒಂದು ರೆಸ್ಪೆಕ್ಟು ಒಂದು ಗುರುತಿಡಿಬೇಕು. ಇವ್ರು ಹಿಂಗೆ ಮಾಡ್ತಾರೆ ಅಂತ ನಮ್ಮ ಕೆಪಾಸಿಟಿನ ಪರ್ಫಾರ್ಮೆನ್ಸ್ನ ನೋಡಿ ಅವ್ರನ್ನ ಗುರುತಿಸಿ ಒಂದು ಜವಾಬ್ದಾರಿ ಆದರೂ ಕೊಡಬೇಕು. ಈಗ ಕ್ಷೇತ್ರದಲ್ಲಿ ಅನೇಕ ಕೆಲಸಗಳು ಪೆಂಡಿಂಗ್ ಇದೆ. ನಾನು ಏನು ಮಾಡಲಿ, 6 ತಿಂಗಳು 7 ತಿಂಗಳಾಯಿತು ಇವರೇನು ಮಾಡಿಲ್ಲ ಅಂತ ಕ್ಷೇತ್ರದಲ್ಲಿ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಒಂದು ಡಿಸಿಷನ್ ತೊಗೊಂಡೆ ನಾನು. BJP ದೊಡ್ಡ ಪಕ್ಷ, ಅಂದರೆ ಹೆಚ್ಚಿಗೆ MLA ಇರೋ ಪಕ್ಷ. ಅದಕ್ಕೆ ನಾನು ಇಂಡಿಪೆಂಡೆಂಟಾಗಿ ಸಪೋರ್ಟ್ ಮಾಡಿದ್ರೆ ನನಗೂ ನಿರೀಕ್ಷಿತವಾದ ಒಂದು ಬೆಂಬಲ ಸಪೋರ್ಟ್ ಸಿಗುತ್ತೆ. ಆಗ ನನ್ನ ಕ್ಷೇತ್ರಕ್ಕೂ ಕೆಲಸ ಮಾಡ್ಬೋದು. There is no much issue. That is why we are very confident. These are all media creation. These are all created by. I am not telling media creation. These are all these things created by desperated BJP people. Government is very much stable. अब ಕರ್ನಾಟಕ ರಾಜ್ಯದ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಇಂದು ನಾವು ಏನು ಸಮ್ಮಿಶ್ರ ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂಥ ಬೆಂಬಲವನ್ನು ಇವತ್ತು ನಾವು ಮಾಧ್ಯಮದ ಮುಖಾಂತರ ಇವತ್ತು ಬೆಂಬಲವನ್ನು ಸಮ್ಮಿಶ್ರ ಸರ್ಕಾರದ ಬೆಂಬಲವನ್ನು ವಾಪಸ್ ಪಡಿತಾ ಇದ್ದೇನೆ. ನಾನು ಸುಮಾರು 6-7 ತಿಂಗಳು with the money, with the power, and all kinds of things. So definitely, they are trying their best to topple this government, which they are not going to be successful. Are you in touch with your MLAs Yeah, are now? you speaking No. with them? Are you trying to get them back? We will definitely try and talk to them. Sir, earlier people said that BJP MLAs are also in touch. Any chance of you poaching them, sir? We don't have to do that. We don't have to do that. But do you feel confident today within the party everyone is working for the benefit of the party, sir? Because looking at the movement, Nadiyappa. are you confident of that, sir? Now I told you, our government is stable. But sir, with these withdrawals, how are you saying this, sir? Nobody would say that if there are people. the number has come down. The numbers are coming down, sir. It's not a number. It's not the number.